ಇವತ್ತು ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಉಪ್ಪಾರ ಸಮಾಜದ ಬಾಂಧವರು ಬಿ ಜೆ ಪಿಗೆ ಬೆಂಬಲ ಸೂಚನೆ ಮಾಡ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಪ್ಪ ಅಂತಂದ್ರೆ ಕಳೆದ ಬಿ ಜೆ ಪಿ ಸರ್ಕಾರದಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗಿದಾವೆ. ಕಳೆದ 4 ದಿನಗಳ ಹಿಂದೆ ಕಾಂಗ್ರೆಸ್ ಮುಖಂಡರಾದಂಥ ಒಬ್ಬರು ಸುಭಾಷ್ ಪೂಜಾರಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಮಾನ್ಯ ಗಿರೀಶ್ ಉಪ್ಪಾರ ಅವರ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ. ಹಾಗೂ ಬಿ ಜೆ ಪಿ ಪಕ್ಷದ ಬಗ್ಗೆ ಸಹ ಅವರು ಸಮಾಜಕ್ಕೆ ಯಾವುದೇ ಥರದ ಬಿ ಜೆ ಪಿ ಸರ್ಕಾರ ಕೆಲಸ ಮಾಡಿಲ್ಲ ಅಂತೇಳಿ ಒಂದು ಹೇಳಿಕೆ ನೀಡಿದ್ದಾರೆ. ಅದಕ್ಕೆ ನಾನು ತೀವ್ರವಾದ ಖಂಡನೆ ವ್ಯಕ್ತಪಡಿಸ್ತೀನಿ. ಯಾಕಪ್ಪ ಅಂತಂದ್ರೆ ಬಿ ಜೆ ಪಿ ಸರ್ಕಾರದಲ್ಲಿ ಬಿಹಾರದ ಉಪಮುಖ್ಯಮಂತ್ರಿ ಆಗಿರ್ಬೋದು, ಬಿಹಾರ್ ಗವರ್ನರ್ ಆಗಿರ್ಬೋದು, ಕೇಂದ್ರದ ಇವತ್ತು ಒಬ್ಬರ ಕೇಂದ್ರ ಸಚಿವರಾದಂಥ ಯಾರನ್ನು ಕಟ್ಟಿರೋದು ಬಿ ಜೆ ಪಿ ಸರ್ಕಾರ ಅಂತ ಇವತ್ತು ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೀನಿ. ಹೀಗಾಗಿ ಮಾನ್ಯ ಗಿರೀಶ್ ಉಪ್ಪಾರ ಅವರು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದರು ಮತ್ತು ಸಚಿವ ಸಂಪುಟದ ಸ್ಥಾನಮಾನ ಹೊಂದಿದ್ದರು. ಹೀಗಾಗಿ ಅವರು ಕೂಡ ನಮ್ಮ ಸಮಾಜಕ್ಕೆ ಹಲವಾರು ಬಗೆಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಅಂತಂದರೆ CM ಪರಿಹಾರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಗುಡಿ ಗುಂಡಾರಕ್ಕೆ ಸಮುದಾಯ ಭವನ ಆಗಿರ್ಬೋದು, ಇವತ್ತು ಸ್ವಯಂ ಉದ್ಯೋಗ ನೇರ ಸಾಲ ಆಗಿರ್ಬೋದು, ನಂತರ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಹೀಗೆ ಹಲವಾರು ಬಗೆಯ ಅಭಿವೃದ್ಧಿ ಕಾರ್ಯಗಳನ್ನು ಮತ್ತು ಮಾನ್ಯ ಗಿರೀಶ್ ಉಪ್ಪಾರ ಅವರು ಪಟ್ಟಿದ್ದಾರೆ. ಹೀಗಾಗಿ ಈಗ ಅಧಿಕೃತ ಅಭ್ಯರ್ಥಿ ಆದಂಥ ಬೆಳಗಾವಿ ಅಧಿಕೃತ ಅಭ್ಯರ್ಥಿ ಆದಂಥ